ತನ್ನದೇ ಜಮೀನನ್ನು ಬಿಡಿಸಿಕೊಂಡು ಉಳುಮೆ ಮಾಡುತ್ತಿದ್ದ ರೈತನ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕುಪ್ಪೂರು ಗ್ರಾಮದಲ್ಲಿ ನಡೆದಿದೆ. ರಾತ್ರೋರಾತ್ರಿ ಮನೆಗೆ ನುಗ್ಗಿದ್ದಂತಹ ಗೂಂಡಾಗಿರಿಗಳು ರೈತ ಶಿವಕುಮಾರಯ್ಯನ ಮನೆಗೆ ನುಗ್ಗಿ ಮಚ್ಚು ಲಾಂಗ್ಗಳಿಂದ ಹಲ್ಲೆಯನ್ನು ನಡೆಸಿದ್ದಾರೆ. ರೈತ ಶಿವಕುಮಾರಯ್ಯ ಅವರ ಭುಜ ಎದೆ ಭಾಗಕ್ಕೆ ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ಅವರು ದಾಖಲಾಗಿದ್ದಾರೆ ಮತ್ತು ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಹಲ್ಲೆಯ ಹಿಂದೆ ಅಲ್ಲಿನ ಸ್ಥಳೀಯ ಶಾಸಕರಾದಂಥ ಷಡಕ್ಷರಿಯ ಬೆಂಬಲಿಗರ ಕೈವಾಡ ಇರುವಂತಹ ಆರೋಪ ಕೂಡ ಕೇಳಿಬಂದಿದೆ. ಈ ಸಂಬಂಧ ಕೆಬಿ ಕ್ರಾಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ತಮ್ಮದೇ ಜಮೀನಿಗಾಗಿ ಹೋರಾಡಿದಂತಹ ರೈತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದಂತಹ ತಮ್ಮ ರೌಡಿಸಂ ಸ್ವರೂಪವನ್ನು ಪ್ರದರ್ಶಿಸಿದ ಕಥೆ ಅಂತಲೇ ಹೇಳ್ಬೋದು. ಇದು ನಡೆದದ್ದು ತುಮಕೂರಿನ ತಿಪಟೂರಿನ ಕುಪ್ಪೂರಿನ ಒಂದು ಗ್ರಾಮದಲ್ಲಿ. ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಘಟನೆಗೆ ಸಂಬಂಧಿಸಿದಂತೆ ಈಗ ಹಲ್ಲೆಗೊಳಗಾದಂಥ ವ್ಯಕ್ತಿಯ ಆರೋಗ್ಯ ಸ್ಥಿತಿ ಹೇಗಿದೆ ಮತ್ತು ಈ ಸಂಬಂಧವಾಗಿ ಪೊಲೀಸರು ಯಾರನ್ನಾರು ವಿಚಾರಿಸಿದ್ದಾರಾ, ವಶಕ್ಕೆ ತೆಗೆದುಕೊಂಡಿದ್ದಾರಾ, ಹೇಗೆ? ರಾಘವೇಂದ್ರ, ಏನು ಈಗಾಗಲೇ ಹಲ್ಲೆಗಳಿಗಾಗಿರುವಂತಹ ಶಿವಕುಮಾರಯ್ಯ ಆರೋಗ್ಯದಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ. ಅಂದ್ರೆ ನಿನ್ನೆ ರಾತ್ರಿ ಬಂದಂತಹ ಸುಮಾರು ಬೈಕಿನಲ್ಲಿ ಬಂದಂತಹ 4 ಜನ ದುಷ್ಕರ್ಮಿಗಳು ಏಕಾಏಕಿಯಾಗಿ ಇವರು ಏನು ಕುರಿಯ ಕೊಟ್ಟಿಗೆಯಲ್ಲಿ ಇವರು ಕೂಡ ಮಲಗಿದ್ರು. ಬಂದಂತಹ 4 ಜನ ದುಷ್ಕರ್ಮಿಗಳು ಏಕಾಏಕಿಯಾಗಿ ಇವರಿಗೆ ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾರೆ. ಮತ್ತೆ ಕತ್ತಲೆಯಲ್ಲಿ ಯಾರು ಅಂತ ನೋಡುವಷ್ಟರಲ್ಲಿ ಅವರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಆದರೆ ಶಿವಕುಮಾರಯ್ಯ ಹೇಳುವ ಪ್ರಕಾರ ಏನು ಕಳೆದ ಒಂದು 2 ತಿಂಗಳಿಂದ ನಿರಂತರವಾಗಿ ನಮ್ಮ ಜಮೀನನ್ನು ನಾವು ಬಿಡಿಸಿಕೊಳ್ಳುವ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದನ್ನು ಇಲ್ಲಿಯ ಸ್ಥಳೀಯ ಶಾಸಕರಾದಂತಹ ಷಡಕ್ಷರಿ ಅವರು ಏನು ಒತ್ತುವರಿ ಮಾಡಿಕೊಂಡು ಒಂದು ಉದ್ಯಮ ನಡೆಸ್ತಾ ಇದ್ದಾರೆ. ಸೊ ಅದನ್ನು ತೆರವುಗೊಳಿಸುವ ಒಂದು ಇದರಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹಾಗಾಗಿ ಇವರು ಷಡಕ್ಷರಿಯವರೇ ತಮ್ಮ ಬೆಂಬಲಿಗರನ್ನು ಬಿಟ್ಟು ತಮ್ಮ ಮೇಲೆ ಹಲ್ಲೆ ಎನ್ನುವಂತಹ ಒಂದು ಆರೋಪ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಅದು ಕೂಡ ಇದು ಪ್ರಸ್ತುತ ವಾತಾವರಣದಲ್ಲಿ ಅದು ಕೂಡ ಸತ್ಯ ಕೂಡ ಆಗಿದೆ. ಹಾಗಾಗಿ ನಿನ್ನೆ ರಾತ್ರಿ ಆದಂತ ಘಟನೆಯಿಂದ ಇಡೀ ಆ ಊರು ಏನು ಶೆಟ್ಟಿಹಳ್ಳಿ ಆಗಿರಬಹುದು, ಜಯಂತಿಪುರ ಆಗಿರಬಹುದು ಮತ್ತು ಕುಪ್ಪಹಳ್ಳಿ ಆಗಿರಬಹುದು, ಇಡೀ ಊರು ಕೂಡ ಒಂದು ರೀತಿಯ ಭಯದ ವಾತಾವರಣ ರೈತರು ಕಾಲ ಕಳೆಯುವಂತಾಗಿದೆ. ಈಗ ಈತ ಶಿವಕುಮಾರ್ ರೈತ ಚೇತರಿಸಿಕೊಳ್ತಾ ಇದ್ದಾರೆ. ಮತ್ತೆ ಪೊಲೀಸರು ಕೂಡ ಈ ಬಗ್ಗೆ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ. ಆದ್ರೆ ಹೇಳಿಕೆಯಲ್ಲಿ ಶಿವಕುಮಾರಯ್ಯ ರಾತ್ರಿ ಬಂದಂತವರು ಯಾರು ಅಂತ ಗೊತ್ತಾಗಿಲ್ಲ, ಆದ್ರೆ ಆರೋಪ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಮೇಲೆ ಈಗ ಜೀವ ಭಯ ಇದೆ, ಷಡಕ್ಷರಿ ಕಡೆಯವರು ತಮ್ಮ ಬೆಂಬಲಿಗರನ್ನು ಬಿಟ್ಟು ಈ ರೀತಿ ಮಾಡಿದ್ದಾರೆ ಎನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಬಗ್ಗೆ ಏನು ಷಡಕ್ಷರಿಯವರನ್ನು ಸಂಪರ್ಕ ಮಾಡಿದಾಗ ತಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಒಟ್ಟಾರೆ ಇಲ್ಲಿ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅಂದ್ರೆ ಎಂಎಲ್ಎ ಬೆಂಬಲಿಗರು ಸಹಚರರು ದೌರ್ಜನ್ಯ ನಡೆಸ್ತಾ ಇರುವುದು ಮಾತ್ರ ಸ್ಪಷ್ಟವಾಗಿದೆ. ರಾಘವೇಂದ್ರ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿ.